ಮಾಡ್ಬಿಟ್ಟು ಬೊಮ್ಮಿ ಬೇಗ ಅಂದ್ರೆ ಎಲ್ಲಿಂದಾನೆ ಬರನೆ. ಇದು ಬೇರೆ ಅದಕ್ಕೆ ಏನಾಗದೋ ಏನೋ ಹೊಟ್ಟೆ ಒಳಗೆ ಸುಮ್ ಕುಣಿತಾ ಬಿದ್ದದೆ. ಅಲ್ಲ ಕಣಮ್ಮೆ ಒಂದೇ ರೇಖೆ ಊಟ ಆಡ್ತಾ ಇದೆಯಲ್ಲ ಐದಾರು ಹೆಂಗಮ್ಮೆ ಇರ್ತೀಯ? ಏನ್ ಅಂದಿ ಮರಿತಾರ ಎಲ್ಲ ಒಟ್ಟಿಗೆ ಉದುರಿಸ್ತೀನ. ಒಂದಾದ್ಮೇಲೆ ಒಂದು ಅಡಿತೀನಪ್ಪ. ಮಳೆ ಹುಟ್ಟ ಮಗು ನನ್ನಂಗೆ ಮುದ್ದಾಗಿರ್ಲಿ, ಅದನ್ನ ಬಿಟ್ಟು ಕಪ್ಪೆ ಗಿಪ್ಪೆ ಎತ್ಬಿಟ್ಟೇಮೆ. ನಿನ್ನಂಗೆ ಮುದ್ದಾಗಿರ್ಲಿ. ನಿಮ್ಮ ಅವ್ವಳ ಮನೇಲವಳೆ ಕರ್ಕ ಬರ್ಬೇಕಾಯ್ತು ಹೇಳಿರುವೆ ನಿಮ್ಮ ಅವ್ವಂಗೆ. ನಿನ್ ತರನೇ ಉಡ್ತದೆ, ಕರ್ರಗೆ ಉಡ್ತದೆ. ಯೋಚನೆ ಮಾಡಬೇಡ ನೀನು ಆಯ್ತಾ. ಎತ್ತವ್ರಿಗೆ ಯಜ್ಞ ಮುದ್ದಂತೆ, ಹೆಂಗಿದ್ರು ಅದ್ ನಮ್ಮ ಮಗನೇ ತಾನೆ, ಉಟ್ಕತದೆ ಬಿಡು ಹೆಂಗೋ ಆತಗೆ. ಹೋಟ್ಲಲ್ಲಿ ನನ್ನಂಗೆ ಉಡ್ಲಿ ಕಣ. ಅಯ್ಯ ನಿನ್ ಅದನ್ನ ಬಿಟ್ಬಿಟ್ಟು ಹೆಣ್ಗಿಣ್ ಎತ್ಬಿಟ್ಟಿಯ. ಯಾಕೆ ಗಂಡ ಎತ್ಬಿಟ್ಟು ನೀನು ಕಿಸ್ತು ದಬಾಕ್ತಾ ಇರೋದನ್ನ ನೋಡ್ತಾ ಇಲ್ವೇ? ಹೆಣ್ಣಾದ್ರೂ ಎತ್ತಿದ್ರೆ ಕಷ್ಟಕ್ಕೋ ಸುಖಕ್ಕೋ ಆಯ್ತವೆ. ಅಲ್ಬಿಟ್ಕೋ ಕೂತವ್ ಏನ್ ಕಾದವು ಮೇ ಮಳೆ ಹಂಗಲ್ಲ ಮೇ. ಗಂಡಾದ್ರೆ ವಂಶ ಉದ್ಧಾರ ಆಯ್ತು ಕಣಮೇ, ಹೆಣ್ಣಾದ್ರೆ ವಂಶ ಉದ್ಧಾರ ಆದ ಮಾಡ. ಹೌದಾ? ಒಂದ್ ಕೆಲ್ಸ ಮಾಡೋಣ, ನಾನೀಗ ಹೆಣ್ಣು ಹಡ್ದು ಬಿಡ್ತೀನಿ, ನೀನ್ ಬೇಕಾದ್ರೆ ಗಂಡು ಹಡ್ಕ. ಅಯ್ಯಪ್ಪ ಮೇ ಮಳೆ ಅದು ನಿನ್ನ ಇಷ್ಟ. ಹಿಂದಾದ್ರೂ ಉದುರ್ಸ್ಕೊ, ಮುಂದಾದ್ರೂ ಉದುರ್ಸ್ಕ. ಗಂಡಸ್ರು ಗಂಡ್ ಮಕ್ಳು ಇರಕಾದ ಯಾರು ಅದೇಕ ಎಲ್ಲಾನು ಮಾಡ್ತಿರತ್ ಇದಾಗಲ್ವೇ? ಮಳೆ ಅವೆಲ್ಲ ಬೇಡ. ದೇವ್ರ ನಿಂಗೆ ಕೊಟ್ಟಾನೆ ಹೆಣ್ಣ ಗಂಡ ಉದ್ರಿಸಮೆ. ಮಮ್ಮಿ ಬೇಗ ಮಗ ಇಲ್ಲೇ ಉದ್ರಿಸ್ಬಿಟ್ಟಿ ಮಮ್ಮಿ ಬೇಗ. ಏನಾಯ್ತಮ್ಮ? ಅಪ್ಪ ನಂಗೆ ಹೊಟ್ಟೆ ಹಸಿತಾ ಇದೆಯಪ್ಪ, ಊಟಕ್ಕೆ ಹಾಕಪ್ಪ. ಎಲ್ಲಿಂದ ತರ್ಲಮ್ಮ ಊಟನ? ನನ್ನೆಲ್ಲರ ತರ್ಲೆ. ಅಯ್ಯೋ ನನ್ ಮಗು ನೆನ್ನೆ ಸಂಜೆಯಿಂದ ಊಟ ಮಾಡಿಲ್ಲ, ಒಂದ್ ದೊಡ್ಡ ಹಾಲು ಸುಧಾ ಕುಡ್ದಿಲ್ಲ. ನಾನೇನ್ ಮಾಡ್ಲಿ? ಮನೇಲಿ ಇದ್ದೆಲ್ಲರೇ ಕಳ್ರು ಬಂದು ಕತ್ಕೊಂಡು ಹೋಗ್ಬಿಟ್ರು. ನನ್ ಕೆಲ್ಸ ಕೂಡ ಸಸ್ಪೆಂಡ್ ಆಗೋಯ್ತು. ನಾನೇನ್ ಮಾಡ್ಲಿ? ಅಯ್ಯೋ ದೇವ್ರೇ, ನೀ ಮಾಡಿದ ಕರ್ಮ ನಿನ್ನ ಮಗುವ ಕಾಡುತ್ತಿದೆ. ಇದುವೇ ವಿಧಿಯ ಪರೀಕ್ಷೆ, ಇದು ವಿಧಿಯ ಪರೀಕ್ಷೆ. ಅಪ್ಪ ಅಮ್ಮ ಮನೆಯಲ್ಲಿದ್ದಾಗ ಬೇಡ ಬೇಡ ಅಂದ್ರು ತುಪ್ಪದ ಅನ್ನ ತಿನ್ನಿಸ್ತಾ ಇದ್ರಿ, ಈಗ ಬರೀ ಅನ್ನನಾದ್ರೂ ಕೊಡ್ಸಪ್ಪ. ಕಣೆ ಎಲ್ಲಿಂದ ತರ್ಲಮ್ಮ ನಿನ್ಗ ಅನ್ನನ? ಎಲ್ಲಿಂದ ತಡೆಯಮ್ಮ, ತಡೆ. ಎಲ್ಲಾದ್ರೂ ಕೀಸ್ಕ ಬಂದು ನಿನ್ಗ ಅನ್ನ ಮಾಡಾಕ್ತೀನಿ. ತಡೆಯಮ್ಮ, ತಡೆ. ಅಪ್ಪ ನಂಗೆ ಸುಸ್ತಾಗ್ತಾ ಇದೆಯಪ್ಪ, ಬೇಗ ಅನ್ನ ಕೊಡ್ಸಪ್ಪ. ಹೇಳಿ ಇಷ್ಟೊಂದು ಹಠ ಮಾಡ್ತಿದ್ರೆ ನಾನು ಎಲ್ಲಿಂದ ಕೊಡದ್ಲಮ್ಮ ನಿನ್ಗ ಅನ್ನನ? ಎಲ್ಲಿಂದ ಕೊಡದ್ಲೆ? ಅಯ್ಯೋ ಎಲ್ಲಿಂದ ಕೊಡದ್ಲಮ್ಮ ಅನ್ನನ ನಾನು? ಅಜ್ಜಿ ಮನೇಲಿ ಅನ್ನ ಇದೆ, ಅದನ್ನಾದ್ರೂ ಈಸ್ಕೊಡಪ್ಪ. ಹಣೆ ಅಜ್ಜಿ ಮನೇಲೇನೋ ಅನ್ನ ಇದೆಯಮ್ಮ, ಇದೆ. ಆದ್ರೆ ಅದು ನಿನ್ ಬಾಯಿ ಗಂಡ ದಕ್ಕಲ್ಲಮ್ಮ, ದಕ್ಕಲ್ಲ. ನೀನು ಹೇಳಿದ್ರೆ ಅಜ್ಜಿ ಕೊಟ್ಟೆ ಕೊಡ್ತಾಳಪ್ಪ, ಬೇಗ ಅನ್ನ ಕೊಡ್ಸಪ್ಪ. ಅಪ್ಪ ದಿಲೀಪ, ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗುವಿಗೆ ಅನ್ಯಾಯ ಮಾಡ್ತೀಯ. ನಿನ್ನ ಮಗು ಅನ್ನ ಬೇಕು ಅಂತ ಬೇಡ್ತಾ ಇದೆ. ಇಂಥ ಸಮಯದಲ್ಲೂ ಅತ್ತಿಕಲಾರಿಯ ನಿನ್ನ ಮನಸ್ಸಿನ ದುರ್ಬುದ್ಧಿಯನ್ನ ಹೋಗು, ನಿನಗೋಸ್ಕರ, ನಿನ್ನ ಮಗುಗೋಸ್ಕರ ನಿನ್ನ ತಾಯಿ ಅಂದ್ರೆ ಅನ್ನ ಕೇಳು, ಹೋಗು. ನಾನು ಹೋಗಿ ನನ್ನ ಮಗುಗೆ ಅನ್ನ ಕೇಳಿದ್ರೆ ನನ್ನ ತಾಯಿ ಅನ್ನ ಕೊಡ್ತಾಳ?
ನಿಜವಾಗ್ಲೂ ಕೊಡ್ತಾಳ? ಖಂಡಿತ ಕೊಡ್ತಾಳೆ. ನಿನ್ನ ತಾಯಿ ಹೃದಯ ಅಂತದ್ದು ಅಂತ ಇನ್ನು ಗೊತ್ತಿಲ್ಲ. ಎಲ್ಲ ತಾಯಿಯಂದಿರು ಮಕ್ಕಳಿಗೆ ಮೋಸ ಮಾಡಲ್ಲ. ಮಕ್ಕಳು ತಾಯಿಗೆ ಮೋಸ ಮಾಡಿದ್ರು ತಾನೆತ್ತ ಮಕ್ಕಳಿಗೆ ತಾಯಿ ಯಾವತ್ತೂ ಮೋಸ ಮಾಡಲ್ಲ. ಹೋಗು ಹೋಗು, ನಿನ್ನ ಮಗುಗೋಸ್ಕರ ನಿನ್ ತಾಯಿ ಹತ್ರ ಅನ್ನ ಕೇಳು. ರಾಣಿ, ಅನ್ನ ಕೇಳು. ಬಮ್ಮ ಬಾ, ಅಜ್ಜಿ ಹತ್ರ ಅನ್ನ ಇಸ್ಕೊಡ್ತೀನಿ, ಬಮ್ಮ. ಅಮ್ಮ ಅಮ್ಮ, ಏನಪ್ಪ? ಅಮ್ಮ, ನನ್ ಮಗು ನೆನ್ನೆ ಸಂಜೆಯಿಂದ ಊಟ ಮಾಡಿಲ್ಲಮ್ಮ, ಊಟ ಮಾಡಿಲ್ಲ. ಅನ್ನ ಬೇಕು ಅಂತ ಆಟ ಆಡಿತಾ ಇದೆ. ಅಮ್ಮ ಅಮ್ಮ, ನಿನ್ ಕಾಲು ಬಿದ್ಬಿಡ್ಕತ್ರಿ, ದಯವಿಟ್ಟು ಅನ್ನ ಕೊಡಮ್ಮ. ದಯವಿಟ್ಟು ನನ್ ಮಗುಗೆ ಹೊತ್ತು ತನ್ನ ಕೊಡಮ್ಮ, ಅನ್ನ ಕೊಡಿ. ಹೇಳು, ಸಮಾಧಾನ ಮಾಡ್ಕೊಳ್ಳ. ಅಲ್ಲ, ಮಗು ಊಟ ಬೇಕು ಅಂತ ನೀನ್ ನನ್ನ ಹತ್ರ ಭಿಕ್ಷೆ ಬೇಡ್ಬೇಕೇನು? ಅದು ನನ್ನ ಮೊಮ್ಮಗು. ಸಮಾಧಾನ ಮಾಡ್ಕೊ. ಶಕೀಲ, ಒಂದ್ ತಟ್ಟೆನ ಅನ್ನ ಹಾಕೊಂಡ್ ಬರಮ್ಮ. ತಗೋಪ್ಪ, ಪಾಪುಗೆ ಊಟ ಮಾಡಿಸಿ, ನೀನು ಊಟ ಮಾಡು. ಅಮ್ಮ, ಇದೇ ಒಂದು ತುತ್ತು ಅನ್ನಕ್ಕಾಗಿ ಒಂದ್ ಕಾಲದಲ್ಲಿ ನಿನ್ನ ಎತ್ತಿನಂತೆ ದುಡ್ಸ್ಕೊಂಡಮ್ಮ ಪಾಪಿನಮ್ಮ ನಾನು, ಪಾಪಿ. ಅಮ್ಮ, ಈಗ ನೀನು ತಟ್ಟೆ ತುಂಬಾ ಅನ್ನ ಕೊಟ್ಟ ಅನ್ನಪೂರ್ಣ ದೇವಿ ಅಮ್ಮ, ಅನ್ನಪೂರ್ಣ ದೇವಿ. ಇಲ್ಲ ಇಲ್ಲ, ನನ್ನ ಪಾಪನ ನನ್ನ ತಾಯಿ ಕೊಟ್ಟ ಅನ್ನ ತಿಂದು ನನ್ನ ಪಾಪನ ಕಳ್ಕೊತೀನಿ. ಕೊಡಮ್ಮ, ಕೊಡಿ. ಅಮ್ಮ, ಕೊಡ್ಬೇಡಮ್ಮ ನನ್ನ ಸಂಪಾದನೆ ಅನ್ನನ. ಏನು ನಿನಗೆ ಇಷ್ಟೊಂದು ದುರಂಕಾರ ಬತ್ತೇನು? ಅಣ್ಣ, ನಿನ್ ಮಗುಗೆ ಬರೀ ಒಂದೇ ಒಂದಿನ ಹಸ್ಕೊಂಡಿದ್ದಕ್ಕೆ ನಿನ್ ಮನ್ಸಿಗೆ ಇಷ್ಟೊಂದು ನೋವು ಸಂಕಟ ಐತಲ್ಲ. ಅವತ್ತು ನನ್ನ ತಂಗಿ 3 ದಿನ ಹಸ್ಕೊಂಡ್ ಬಂದು ಬರೀ ಇಡೀ ಅನ್ನ ಕೇಳೋದ್ಕೆ ಅವಳಿಗೆ ಬಾಯಿಗೆ ಬಂದಂಗ್ ಬೈದು ಅವಮಾನ ಮಾಡ್ಕಳಿಸ್ದೆ. ನೀನು ವಿದ್ಯಾವಂತನಾಗಿ ಇದನ್ನೆಲ್ಲ ಯೋಚನೆ ಮಾಡ್ಲಿಲ್ವಲ್ಲ ಅಣ್ಣ? ನಿನ್ಗೆ ತಂಗಿ, ತಮ್ಮ, ಅಪ್ಪ, ಅಮ್ಮ ಅನ್ನೋ ಕೃತಜ್ಞತೆನೇ ಇಲ್ಲದೆ ಹೋಯ್ತಲ್ಲಣ್ಣ. ಪಾಪಿ, ನನಗೆ ನಿನ್ ಮುಖ ನೋಡೋದಕ್ಕೂ ನಾಚಿಕೆ ಆಗುತ್ತೆ. ಹೋಗು, ಹೊರಟೋಗ ಇಲ್ಲಿಂದ. ನಮ್ಮ ಮನೇಲಿ ನಿಂಗೆ ಒಂದು ಇಡೀ ಅನ್ನನೂ ಸಿಕ್ಕಲ್ಲ. ಹೋಗು. ಅವನು ನಿನ್ನ ಅಣ್ಣ ಕಣೋ, ಅವನಿಗೆ ಬಾಯಿಗೆ ಬಂದಂಗ ಮಾತಾಡ್ತಿಲ್ಲನೋ ಪಾಪಿ. ಹೋಗ, ಅವನ ಹತ್ರ ಕ್ಷಮೆ ಕೇಳು. ಅಮ್ಮ, ನೀನ್ ನನ್ ಕೊಂದ್ರು ಸರಿ, ನಾನು ಆ ನೀಚನ ಹತ್ರ ಕ್ಷಮೆ ಕೇಳಲ್ಲಮ್ಮ. ಅಮ್ಮ, ಅವನ್ ಹೇಳ್ತಾರದು ನಿಜನಮ್ಮ, ನಿಜ. ನಿಜವಾಗ್ಲಿಯೂ ಸಮಯ ಕೊಡ್ಬೇಕಾದ್ರು ಅವನಲ್ಲಮ್ಮ, ನಾನಮ್ಮ, ನಾನು. ಎತ್ತ ತಾಯನ್ನ ಕೂಲಿ ಆಳ್ಗಿಂತ ಕಡೆ ಕಂಡೆ. ಜನ್ಮ ಕೊಟ್ಟ ತಂದೆನೆ ಬಲಿ ತಕೊಂಡಮ್ಮ, ಪಾಪಿನಮ್ಮ ನಾನು. ರಘುವೀರ, ರಘು, ದಯವಿಟ್ಟು ನನ್ನ ಚಂಗ್ ಬಿಡು ರಘು, ನನ್ನ ಚಂಗ್ ಬಿಡು. ನೋಡು ರಘು, ಇವತ್ತಿನಿಂದ ಈ ನನ್ನ ಮಗು ನಂದಲ್ಲಪ್ಪ, ನಿಂದು ಕಣೋ, ನಿಂದು. ಇವಳ ಸುಖ ದುಃಖಗಳೆಲ್ಲ ನಿನ್ನವಪ್ಪ, ನಿನ್ನವು. ನೋಡು ರಘು, ನಾನ್ ಮಾಡಿ ತಪ್ಪು ಒಂದ ಎಡ. ನನ್ಗೆ ಈ ಜಗತ್ತಲ್ಲಿ ಬದುಕೋ ಯೋಗ್ಯತೆ ಇಲ್ಲ ಕಣೋ, ಯೋಗ್ಯತೆ ಇಲ್ಲ. ನೋಡು ರಘು, ದೂರ ಎಲ್ಲಾದ್ರೂ ಬಹು ದೂರ ಹೋಗಿ ಆತ್ಮಹತ್ಯೆ ಮಾಡ್ಕೋತೀನಿ ಕಣೋ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಅಣ್ಣ, ಅಣ್ಣ, ಈ ನನ್ನ ಕಟುವಾದ ಮಾತುಗಳಿಂದ
ನೀನೇನಾದ್ರೂ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ರೆ ನನ್ ಮೇಲೆ ಆಣೆ, ದಯವಿಟ್ಟು ಕ್ಷಮಿಸ್ಬೇಡ ನನ್ನ. ರಘು, ನೀನು ನನ್ನ ಬಂಧು. ತಿನ್ನ ಕಣೋ, ನನ್ನ ತಿನ್ನ ಅಣ್ಣ. ರಘು, ಹೆಂಡತಿಯ ಮಾತಿಗೆ ಮರಳಾಗಿ ನಿನ್ನ ಚಿಕ್ಕ ಚಿಕ್ಕಗೆ ಮಾತಾಡಿ ಮನೆಯಿಂದ ಆಚೆಗೆ ಕಳಿಸ್ತೆ. ಇಷ್ಟೆಲ್ಲ ಇದ್ರು ಸಕಿಲ, ನೀನು ನನ್ನ ಬೆನ್ನಿಂದ ಉಟ್ ಬಂದ. ನಿನ್ನನ್ನು ನಾನು ತುಂಬಾ ನೋಯಿಸ್ಬಿಡಿ ಅಮ್ಮ, ತುಂಬಾ ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನ ಸಂಗ್ ಬಿಡಮ್ಮ, ಬಿಡು. ಅಷ್ಟು ದೊಡ್ಡ ಮಾತಾಡ್ಬೇಡಣ್ಣ. ಎಲ್ಲ ವಿಧಿಯಾಟ. ವಿಧಿಯಾಟದ ಮುಂದೆ ನಮ್ದೇನೂ ನಡೆಯೋದಿಲ್ಲ. ಅದೆಲ್ಲ ಕೆಟ್ಟ ಕನ್ಸುತ್ತೆ, ಬರ್ತ್ಬಿಡಣ್ಣ. ರಾಣಿ, ನಿಂಗೆ ಹೊಟ್ಟೆ ಸೀತಿದೆಯೇನಮ್ಮ? ಚಿಕ್ಕಪ್ಪ ಬಾ, ನಾನೇ ನಿಂಗೆ ಊಟ ಮಾಡಿಸ್ತೀನಿ. ದಿಲೀಪ, ಏ ಮುಚ್ಚ ಬೈನ, ಯಾರ ನೀನು? ಕೋಪ ಮಾಡ್ಕೋಬೇಡ ಕಣೋ. ನನಗೀಗ ನಾನು ಮಾಡಿದ ತಪ್ಪಿನ ಬಗ್ಗೆ ಅರಿವಾಗಿದೆ. ಇನ್ಮೇಲೆ ಸಾಯೋವರೆಗೂ ಎಣ್ಣೆ ಕುಡಿಯಲ್ಲ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿದ್ದೀನಿ. ನಾನು ಮಾಡಿದ ತಪ್ಪಿನಿಂದ ನನ್ನನ್ನು ಜೈಲಿಗೆ ಹಾಕಿದ್ರು. ಇವತ್ತು ಬಿಡುಗಡೆ ಆಯಿತು. ನನ್ನ ಹೆಂಡ್ತಿನ ನನ್ನ ಜೊತೆ ಕಳುಹಿಸಿಕೊಡಿ. ಏ ನಯವಂಚಕ, ಫಸ್ಟ್ ನನ್ನ ತಂಗಿ ಹತ್ರ ಸಮಯ ಕೇಳು. ಶಕಿಲ, ನಾನು ನಿನಗೆ ತೊಂದರೆ ಕೊಟ್ಟೆ, ಹಿಂಸೆ ನೀಡಿದೆ, ಕಣ್ಣೀರಲ್ಲಿ ಕೈ ತೊಳೆಯಂಗೆ ಮಾಡಿದೆ. ನನ್ನನ್ನು ಕ್ಷಮಿಸು ಶಕಿಲ, ಕ್ಷಮಿಸು. ಯಾಕ್ರಿ ಕ್ಷಮೆ ಕೇಳ್ತೀರಾ? ಅಂತೂ ನಿಮ್ಮ ತಪ್ಪಿನ ಅರಿವಾಗಿ ನೀವು ಕೆಟ್ಟ ಚಟ ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯರಾಗಿ ಬದಲಾದ್ರಲ್ಲ, ಅಷ್ಟೇ ನನಗೆ ಸಾಕು ರೀ. ಅತ್ತೆ, ನನ್ನಿಂದ ನಿಮ್ಮ ಮನಸ್ಸಿಗೆಲ್ಲ ತುಂಬಾ ನೋವಾಗಿದೆ. ನನ್ನ ಅಪರಾಧ ಮನ್ನಿಸಿ ಆಶೀರ್ವಾದ ಮಾಡಿ ಅತ್ತೆ. ಪರವಾಗಿಲ್ಲ, ಬಿಡಿಯಲಿ ಅಂದ್ರೆ ಈಗಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ನೋಡಿದ್ರ, ಈ ನಮ್ಮ ಸಂಸಾರ ತುಂಬಿದ ಸಂಸಾರ. ಈ ಸಂಸಾರ ನನ್ನ ಸೊಸೆ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹೋಗಿ ಅವಳನ್ನ ಬಿಡ್ಸ್ಕೊಂಡು ಬಂದ್ರು. ಹೌದು ಅಣ್ಣ. ಅಮ್ಮ, ಇನ್ಮೇಲೆ ಈ ಮನೇಲಿ ಹೇಳು ಸುದ್ದಿ ಏತದ್ ಕೊಡ್ದು. ಈ ಮನೇಲಿ ಇಷ್ಟಕ್ಕೆಲ್ಲ ಕಾರಣ ಅವಳೆ. ಮುಚ್ಚ ಬಾಯಿನ. ಆಗ ಹೆಂಡತಿ ಪಕ್ಕದಲ್ಲಿ ಇದ್ಲು ಅಂತ ಕಿಲೆ ಕಿಲ ಅಂತ ನಲಿತಿದ್ದೆ. ಈಗ ಅವಳೇ ಕಾರಣ ಅಂತ್ಯಾ? ನೋಡು, ಬರೀ ಗಂಡನಾದ್ರೆ ಸಾಲದು, ಗಂಡಸಾಗೂ ಇರಬೇಕು. ಅರ್ಥ ಆಯ್ತಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನನ್ನ ಸೊಸೆ ನನ್ನ ಮನೆಗೆ ಬರೋರ್ಗು ನಾನು ಊಟನೂ ಮಾಡೋದಿಲ್ಲ, ಯಾರ ಜೊತೆ ಮಾತು ಆಡೋದಿಲ್ಲ. ಅಮ್ಮ, ಯಾಕಮ್ಮ ಅನ್ನ ಸತ್ಯಾಗ್ರಹ ಮಾಡ್ತೀನಿ ಅಂತ್ಯಾ? ನಾನು ಆಗ್ಲೇ ನಿನ್ ಮನ್ಸು ಅರ್ಥ ಮಾಡ್ಕೊಂಡು ಅದಕ್ಕೆ ನಾ ಬೇಲ್ ಮೇಲೆ ಬಿಡಕ್ ಹೇಳಿದೀನಮ್ಮ. ನಿಮ್ಮ ಮನೆಗೂ ನಿಜ ಅಮ್ಮ, ಅಲ್ಲಿ ಅದಕ್ಕೇನೆ ಬಂದ್ರು ಕೊನೆಗೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏ ನಾನು ಮುಟ್ಬಿಡ, ದೂರ ನಿಂತ್ಕೋ. ಮೊದ್ಲು ನಿನ್ ಮತ್ತೆ ಹತ್ರ ನಾವು ಮೈದಾನ ಹತ್ರ ಸಮಯ ಕೇಳು. ಅತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸಾಕಮ್ಮ, ಇನ್ಮೇಲಾದ್ರೂ ಚೆನ್ನಾಗಿ ಹೋದಷ್ಟೇ ಸಾಕು. ರಘು, ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ. ಅದಕ್ಕೆ ಯಾಕಕ್ಕೆ ನನ್ನ ಹತ್ರ ಕ್ಷಮೆ ಕೇಳ್ತೀರಾ? ನೀವು ನನಗೆ ತಾಯಿ ಸಮಾನ. ಅದಕ್ಕೆ ನೀವು ಪಶ್ಚಾತ್ತಾಪ ಪಟ್ಟಿದ್ದು ನಿಜವೇ ಆಗಿದ್ರೆ ನಾವೆಲ್ಲ ಒಂದಾಗಿರೋ ಈ ಸಮಯದಲ್ಲಿ ನಾನು ನಿರಪರಾಧಿ ಅಂತ ಹೇಳಿ ಅದಕ್ಕೆ ಅಷ್ಟೇ ಸಾಕು. ನನ್ನ ಮನ್ಸಿಗೆ ಆಗ ಸಮಾಧಾನ ಆಗುತ್ತೆ. ರಘು, ನಿಜವಾಗ್ಲೂ ನೀನು ನಿರಪರಾಧಿ ಕಣಪ್ಪ, ನಿರಪರಾಧಿ. ಅಮ್ಮ, ಕೇಳಿಸ್ಕೊಂಡೇನಮ್ಮ? ನಾನು ನಿರಪರಾಧಿ ಅಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ನಿಜವಾಗಿ ನಿಮ್ಮ ಮಗ ನಿರಪರಾಧಿ ಅಮ್ಮ, ನಿರಪರಾಧಿ. ನಂಗ್ ಗೊತ್ತಪ್ಪ, ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಅಮ್ಮ, ಅಪ್ಪ ಬಂದ್ರು. ಅಮ್ಮ, ಅಪ್ಪ ಬಂದ್ರು. ನನ್ ಕನ್ಸ್ ಕಾಣ್ತಾ ಇಲ್ಲ ತಾನೆ? ಕನ್ಸಲ್ಲ ಕಣೆ, ನಿಜನೇ. ಸಾಯ್ಬೇಕು ಅಂತಾನೆ ಒಳೆಗಾರದೆ. ಅಷ್ಟರಲ್ಲಿ ರಮಾನಂದರು ಎಂಬ ಸ್ವಾಮೀಜಿಗಳು ಬಂದು ನನ್ನನ್ನು ರಕ್ಷಿಸಿ ಇಷ್ಟು ದಿನಗಳ ಕಾಲ ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರು.
ಅಪ್ಪ ದಯವಿಟ್ಟು ನನ್ನ ಚಂಗ್ಬಿಡಪ್ಪ. ಈ ಮನೇಲಿ ಇಷ್ಟೆಲ್ಲ ದುರ್ಭೋಗಡೆ ಕಾರಣ ನಾನೇನಪ್ಪ, ನಾನೇ. ದಯವಿಟ್ಟು ನನ್ನ ಚಂಗ್ಬಿಡಪ್ಪ, ಚಂಗ್ಬಿಡು. ಕ್ಷಮಿಸುವುದು ಬಿಡುವುದು ದೇವರ ಇಚ್ಛೆ. ಮನ್ಸ ತಪ್ಪು ಮಾಡುವುದು ಮನ್ಸತ್ತದ ಧರ್ಮ. ಇದೇ ಗ್ರಾಮದಲ್ಲಿ ಶಿಕ್ಷಕರಾಗಿದ್ಕೊಂಡು ಈ ಗ್ರಾಮಕ್ಕೆ ತುಂಬು ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ವೆಂಕಟೇಶ್ವರ ಅವರಿಗೆ ಭಗವಂತ ಆರೋಗ್ಯ ಆಶೀರ್ವಾದ ಕಾಪಾಡಲಿ.